ಕರ್ತನಲ್ಲಿ ಪ್ರಿಯರೇ, ಕಳೆದ ಸಂದೇಶಗಳಲ್ಲಿ ನಾವು ಒಟ್ಟಾಗಿ ಧ್ಯಾನಿಸ್ತಾ ದೇವರು ತನ್ನ ಭಕ್ತರನ್ನು ಹೇಗೆ ನಡೆಸುವನು, ತನ್ನ ಸೇವಕರನ್ನು ಹೇಗೆ ನಡೆಸುವನು, ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲೂ ಕೂಡ ಹೇಗೆ ದೇವರು ತಾನು ನಂಬಿದವರನ್ನು ನಡೆಸುತ್ತಾ ಬಂದನು ಎಂಬುದನ್ನ ನಾವು ಧ್ಯಾನ ಮಾಡ್ತಾ ಬಂದೆವು. ಅಬ್ರಹಾಮನ ಜೀವಿತದಲ್ಲಿ ದೇವರು ಅಬ್ರಹಾಮನನ್ನು ಹೇಗೆ ನಡೆಸ್ತಾ ಬಂದನು, ಮೋಶೆ ಜೀವಿತದಲ್ಲಿ ದೇವರು ಹೇಗೆ ಮೋಶೆಗೆ ಆಸರಿಯಾಗಿದ್ದನು ಮತ್ತು ಮೋಶೆ ಜೀವಿತದ ಮುಖ್ಯ ಸಂಗತಿಗಳು, ಆತನ ನಾಯಕತ್ವವನ್ನು ಕುರಿತು ಕೂಡ ನಾವು ಆಲೋಚನೆ ಮಾಡ್ತಾ ಬಂದೆವು. ಮೋಶೆಗಂತೆ ಶ್ರೇಷ್ಠನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಆತನ ದಿವ್ಯ ಮಹಿಮೆಯನ್ನು, ಆತನ ಪ್ರತ್ಯಕ್ಷತೆಯನ್ನು, ಆತನ ಸಾಕ್ಷಾತ್ಕಾರವನ್ನು ನಾವು ಧ್ಯಾನಿಸ್ತಾ ಬರುವಾಗ ಕರ್ತನಲ್ಲಿ ಪ್ರಿಯರೇ, ನಮಗೆ ಅದು ಬಹಳ ಪ್ರಮುಖವಾದದ್ದು. ಎಷ್ಟಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಅರ್ಥೈಸಿಕೊಳ್ಳುತ್ತೇವೋ, ಎಷ್ಟಾಗಿ ನಾವು ಆತನನ್ನು ಕುರಿತು ಧ್ಯಾನಿಸ್ತೇವೋ, ಎಷ್ಟಾಗಿ ಆತನ ಶಿಲುಬೆಯ ಮರಣವನ್ನು ಕುರಿತು ನೆನಪು ಮಾಡಿಕೊಳ್ತೇವೋ, ಅಷ್ಟಾಗಿ ನಾವು ಆತನ ಹತ್ತಿರ ಬರ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ದೈವತ್ವವನ್ನು, ಆತನ ದೈವತ್ವದ ಮಹತ್ವವನ್ನು ನಾವು ವಾಕ್ಯದ ಮೂಲಕವಾಗಿ ನೆನಪು ಮಾಡಿಕೊಳ್ತೇವೆ. ದೇವರ ಕೃಪೆಯಿಂದ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ಈ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುತ್ತಾ ಇದ್ದೀನಿ ಅಷ್ಟೇ. ಆದ್ರೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ತಾ ಇದ್ದೀರಿ, ಅದು ತುಂಬಾ ಒಳ್ಳೆಯ ಕಾರ್ಯವಾಗಿದೆ. ದೇವರಿಗೆ ಸ್ತೋತ್ರ. ಇವತ್ತಿನ ಧ್ಯಾನಾಂಶವಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನದ ಕೊನೆ ಭಾಗದಿಂದ 20ನೇ ವಚನದ ತನಕ ಓದ್ಬೇಕೆಂದು ನಾನು ಕೇಳಿಕೊಳ್ತೇನೆ. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೆಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ, ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದ್ದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಸಾಕು ಬ್ರದರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ನಾವು ಈಗಾಗಲೇ ಸಭಾ ಹಿರಿಯರಾದ ಹರ್ಷ ಬ್ರದರ್ ಅವರು ಹೇಳಿದ ಹಾಗೆ ದೇವರ ಮಹತ್ವವನ್ನು 7 ಅಂಶಗಳಲ್ಲಿ ನಾವು ನೆನಪು ಮಾಡಿಕೊಂಡೆವು. ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನ ಮುಖ ಪ್ರಕಾಶ 16ನೇ ವಚನದ ಕೊನೆ ಭಾಗದಲ್ಲಿ ನಾವು ಕಂಡಾಗ ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತೆ. ಮಾರ್ನಿಂಗ್ ಟೈಮ್ ನಾವು ಸನ್ರೈಸ್ ನೋಡ್ಲಿಕ್ಕೇನೆ ನಮ್ಮ ಕಣ್ಣುಗಳಿಗೆ ಎಷ್ಟೋ ಒಂದು ಇದಾಗುತ್ತೆ, ಆದ್ರೂ ಅದು ಒಳ್ಳೆಯದು, ತುಂಬಾ ಅದ್ಭುತವಾದಂತ ಒಂದು ಸೀನ್ ಆಗಿರ್ತದೆ. ಆದರೆ ಮಧ್ಯಾಹ್ನಕ್ಕೆ ಬಂದಾಗ ನಾವು ತಲೆ ಎತ್ತಿ ಸೂರ್ಯನನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಏಕೆಂಬುದು ಹೇಳುವಾಗ ಅಷ್ಟು ತೀಕ್ಷ್ಣವಾಗಿರುವಂತ ಸೂರ್ಯನು ಆಗಿರುವವನ. ಆದ್ರೆ ಇಲ್ಲಿ ಒಂದು ಹೋಲಿಕೆಯಾಗಿ ಪರಿಶುದ್ಧಾತ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖ ಪ್ರಕಾಶವನ್ನ ತಿಳಿಸುವಂತದ್ದು ನಾವಿಲ್ಲಿ ವಚನದಲ್ಲಿ ಕಾಣುತ್ತೇವೆ. ಹೀಗೆ ಯೋಹಾನನು ಈ ರೀತಿಯಾಗಿರುವಂತ ದೇವರ ಮಹಿಮೆಯನ್ನು ಈ ಹಿಂದೆ ಒಮ್ಮೆ ನೋಡಿ ಬೋರ್ಲ ಬಿದ್ದನು. ದಯಮಾಡಿ ನೋಡ್ರಿ, ಮತ್ತಾಯನ ಸುವಾರ್ತ 17ನೇ ಅಧ್ಯಾಯ 2ನೇ ವಚನ. ಮತ್ತಾಯನ ಬರೆದ ಸುವಾರ್ತ 17ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಸಾಕು ಬ್ರದರ್. ಆತನ ಮುಖವು ಅಲ್ಲಿ ಕೂಡ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು. ಸರ್ವ ಸೃಷ್ಟಿಗೆ ಒಡೆಯನು,
ಸೃಷ್ಟಿಕರ್ತನು, ಆತನು ತಾನೇ ಸಮಸ್ತವನ್ನು ಸೃಷ್ಟಿ ಮಾಡಿದ ಆತನು ಕರ್ತನನ್ನು ನೋಡಿ ಯಾರು ಕೂಡ ಜೀವಿಸ್ಲಿಕ್ಕಿರೋದಕ್ಕಾಗುವುದಿಲ್ಲ. ಆದರೆ ಆತನ ಮಹಿಮೆಯ ಪ್ರಕಾಶದ ಒಂದು ಭಾಗವನ್ನು ಮಾತ್ರ ನಾವು ಕಾಣ್ತೇವೆ. ಮೋಶೆ ಕೂಡ ಕರ್ತನಾದ ಯೆಹೋವನನ್ನು, ಸ್ವಾಮಿ, ನಾನು ನಿನ್ನನ್ನು ನೋಡ್ಬೇಕು, ನಿನ್ನ ಮುಖವನ್ನು ನೋಡಬೇಕು, ನಿನ್ನ ದರ್ಶನವನ್ನು ನಾನು ಪಡಿಬೇಕು ಅಂತ ಹೇಳಿದಾಗ ನರ ಮನುಷ್ಯರು ಯಾರು ಕೂಡ ದೇವರನ್ನು ನೋಡಿ ಬದುಕಿರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೀನೇನಾದರೂ ಆ ಬಂಡೆಯ ಸಂದಿನಲ್ಲಿದ್ರೆ, ವಿಮೋಚನ ಕಾಂಡ 33ನೇ ಅಧ್ಯಾಯ 19ನೇ ವಚನದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ಭಕ್ತರಿಗೂ ದೈವ ಸಾಕ್ಷಾತ್ಕಾರ ಆಗ್ಬೇಕಂತ ಅನಿಸ್ತಾ ಇರ್ತದೆ. ದೇವರು ತನ್ನ ಭಕ್ತರನ್ನ ಆ ರೀತಿಯಾಗಿ ನಡೆಸೋನಾಗಿದ್ದಾನೆ. ನಮ್ಮ ಟಾಪಿಕ್ ಗಾಡ್ಸ್ ಲೀಡಿಂಗ್. ಯಾವಾಗ ಪ್ರಾರ್ಥನೆಯಲ್ಲಿ ಭಕ್ತರು ದೇವರಿಗೆ ಹತ್ತಿರ ಹೋಗುತ್ತಾರೆ, ಯಾವಾಗ ಪ್ರಾರ್ಥನೆಯಲ್ಲಿ ಕರ್ತನನ್ನು ಸಮೀಪಿಸ್ತಾರೆ, ಆಗ ಅವರ ಆಶೆ ಒಂದೇ ಆಗಿರ್ತದೆ, ನಾವು ನಮ್ಮ ಕರ್ತನನ್ನು ನೋಡಬೇಕು. ನಮ್ಮ ಪ್ರಿಯರು ಯಾರಾದರೂ ಊರಿಗೆ ಹೋಗಿರೋರು ತುಂಬಾ ದಿನಗಳು ಬರ್ಲಿಲ್ಲ, ಅಥವಾ ನಾವು ತುಂಬಾ ದೂರ ದೇಶದಲ್ಲಿ ಇದ್ದೇವೆ, ಆದರೆ ನಮ್ಮ ಪ್ರಿಯರನ್ನು ನೋಡ್ಬೇಕೆಂಬುದಾಗಿರುವ ಆಸೆ, ಆಲೋಚನೆ. ಹಾಗೆ ಆಗ ಮೋಶೆಗೆ ದೇವರು ಹೇಳುತ್ತಾನೆ, ನಾನು ಹಾಗೆ ದಾಟಿ ಹೋಗುತ್ತೇನೆ, ನನ್ನ ಮುಖಕ್ಕೆ ಕೈಯನ್ನು ಅಡ್ಡ ಹಿಡ್ಕೊಳ್ತೇನೆ, ನೀನು ನನ್ನ ಹಿಂಭಾಗವನ್ನು ಮಾತ್ರ ನೋಡಿವಿ ಎಂಬುದಾಗಿ ಮೋಶೆ ಜೊತೆಯಲ್ಲಿ ಮಾತನಾಡಿದ ದೇವರು. ಮತ್ತಾಯನ ಸುವಾರ್ತ 17ನೇ ಅಧ್ಯಾಯ 2ನೇ ವಚನದಲ್ಲಿ ಆತನ ಮುಖವು ಸೂರ್ಯನ ಮುಖದಂತೆ ಪ್ರಕಾಶವಾದಾಗ ಈ ಶಿಷ್ಯರು ಬೋರ್ಲೆ ಬಿದ್ದರು. ಯಾಕಂದ್ರೆ ಆ ಮಹಿಮೆಯ ಮುಂದೆ, ಆ ಬೆಳಕಿನ ಮುಂದೆ, ಆ ಪ್ರಕಾಶದ ಮುಂದೆ ಅವರು ನಿಲ್ಲಲಿಕ್ಕಾಗುವುದಿಲ್ಲ ಪ್ರಿಯರೇ. ಆತನು ಅಷ್ಟಾಗಿ ಮಹೋನ್ನತನಾದ ದೇವರು ಪ್ರಿಯರೇ. ನಮ್ಮ ಕರ್ತನು ದೊಡ್ಡವನು, ಆತನು ಮಹಾಪ್ರಕಾಶಮಾನವಾದಂತ ದೇವರು, ಆತನು ನಮ್ಮ ಸಂಗಡ ಇರಲು ಬಯಸುವವನು. ಮತ್ತೆ ನಾವು ಆತನ ಆ ಪ್ರತ್ಯಕ್ಷತೆ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನದಲ್ಲಿ 10ನೇ ವಚನದಿಂದ 16ನೇ ವಚನದ ನಡುವೆ ಆತನಿಗೆ ಸಂಭವಿಸಿದಾಗ ಭಕ್ತನ ಒಂದು ಪ್ರತಿಕ್ರಿಯೆ ಏನು, ಯೋಹಾನನ ಒಂದು ರಿಯಾಕ್ಷನ್, ಆತನು ಹೆದರಿದನು ಪ್ರಿಯರೇ. 17ನೇ ವಚನದಲ್ಲಿ ಆ ಮಾತು ಕಾಣ್ತೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸಾಕು ಬ್ರದರ್, ಸಾಕು. ಯಾವಾಗ ದೈವರ ಸಾಕ್ಷಾತ್ಕಾರ ದೃಷ್ಟಿ ಆತ ನೋಡಿದನೋ, ಆತನು ತಕ್ಷಣ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದನು. ಆಗ ಬಿದ್ದದ್ದು ಭಕ್ತನಾದ ಯೋಹಾನನು. ಬಿದ್ದಿದ್ದಾನೆ ಎಂಬುದಾಗಿ ಕರ್ತನ ಅಂತ ಯೇಸು ಕ್ರಿಸ್ತನು ತಾನು ಸುಮ್ಮನೆ ಇರಲಿಲ್ಲ. ಆದರೆ ಪಾದಗಳ ಮುಂದೆ ಬಿದ್ದ ಶಿಷ್ಯನನ್ನು, ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನನ್ನು ದೇವರು ತನ್ನ ಹಸ್ತವನ್ನು, ತನ್ನ ಬಲಗೈಯನ್ನು ಇಟ್ಟು ಆತನು ಮೇಲಕ್ಕೆ ಎತ್ತುತ್ತಾನೆ. ನೋಡ್ರಿ, ಆ ದೇವರ ಆ ಹಸ್ತ, ಅದು ಕರುಣೆಯುಳ್ಳ ಹಸ್ತ, ಅದು ಧರ್ಮದ ಹಸ್ತ, ಧರ್ಮದ ಕೈ, ಧರ್ಮದ ಹಸ್ತ. ಅದು ಯೆಶಾಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನವನ್ನು ನೋಡಿರಿ. ಯೆಶಾಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಸಾಕು ಸಿಸ್ಟರ್, ಸಾಕು. ನಾನು ನಿನ್ನೊಂದಿಗಿರುತ್ತೇನೆ, ನನ್ನ ಬಲಗೈ ನಿನಗೆ ಆಧಾರವಾಗಿರ್ತದೆ. ಇಸ್ರಾಯೇಲರಿಗೆ ಹೇಳಿದ್ದು ಯಾವ ಸಂದರ್ಭದಲ್ಲಿ? ಇಸ್ರಾಯೇಲ್ ಜನಾಂಗವು ಅವರಲ್ಲಿರುವಂತ ಒಂದು ಮೊಂಡುತನದಿಂದ, ಅವರಲ್ಲಿರ್ತಕ್ಕಂಥ ಒಂದು ಹಠದಿಂದ,
ದೇವರನ್ನ ತಿರಸ್ಕಾರ ಮಾಡಿರುವ ಸಂದರ್ಭ ಉಂಟಾಗಿರುವಂತ ಒಂದು ಸಂದರ್ಭದಲ್ಲಿ ಸೆರೆ ಹೊಯ್ಯಲ್ಪಟ್ಟಾಗ ಕರ್ತನಾದ ದೇವರು, ತಂದೆಯಾದಂತಹ ದೇವರಿಗೆ ಮರುಕ ಹುಟ್ಟುತ್ತದೆ ಪ್ರಿಯರೇ. ಹಾಗಾಗಿ 39ನೇ ಅಧ್ಯಾಯ ಮುಗಿದ ಮೇಲೆ 40ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಸೆರೆ ಹೊಯ್ಯಲ್ಪಟ್ಟಾಗ ಆ ಕಾಂಟೆಕ್ಸ್ಟ್, ಆ ಸಂದರ್ಭ ನೋಡ್ರಿ. 41ನೇ ಅಧ್ಯಾಯಕ್ಕೆ ಬರುವಾಗ ದೇವರು ತನ್ನ ಜನರನ್ನು ಕೈ ಬಿಡಲಿಲ್ಲ. ಹೌ ಗಾಡ್ ಡಸ್ ಲೀಡ್. ನಾವು ನಿಂತಿರುವಾಗ ಮಾತ್ರವಲ್ಲ, ನಾವು ಬಿದ್ದು ಹೋದಾಗಲೂ ತನ್ನ ಧರ್ಮದ ಬಲಗೈ ನಮ್ಮ ಮೇಲಿಡುತ್ತಾನೆ. ಪ್ರಿಯರೇ, ನಾವು ಮಣ್ಣಿನ ದೇಹದವರು. ನಾವು ಈ ಮಣ್ಣಿಗೆ, ಈ ಭೂಮಿಗೆ ಸಂಬಂಧಪಟ್ಟವರು. ನಮ್ಮ ಶರೀರ ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಶರೀರ ಆಕರ್ಷಣೆಗೆ ಒಳಗಾಗಿರುವಂತದ್ದು, ಲೋಕದ ಆಶಾ ಪಾಶಗಳಿಗೆ ಒಳಗಾಗಿರುವಂತದ್ದು. ಸೆರೆ ಒಯ್ಯಲ್ಪಟ್ಟ ಸಂದರ್ಭದಲ್ಲಿ ತಂದೆಯಾದಂತಹ ದೇವರು, ನನ್ನ ಬಲಗೈ ನಿನಗೆ ಆಧಾರ ಎಂಬುದಾಗಿ ಅವರನ್ನು ಬಲಪಡಿಸುತ್ತಾ, ದ್ವೀಪ ನಿವಾಸಿಗಳರೇ ಮೌನವಾಗಿರ್ರಿ, ಯುವರ್ ಸೈಲೆನ್ಸ್ ಈಸ್ ಯುವರ್ ಪವರ್. ಕೆಲವೊಮ್ಮೆ ನಾವು ಮೌನಕ್ಕೆ ಶರಣಾಗಬೇಕು. ಏನನ್ನೂ ಯಾರಿಗೂ ಏನೂ ಹೇಳಬಾರದು. ಯಾಕಂದ್ರೆ ಆ ಮೌನದಲ್ಲಿ ದೇವರ ಸ್ವರವನ್ನು ನಾವು ಕೇಳುವ ಆತ್ಮೀಯತೆಯ ಪರಾಕಾಷ್ಠತೆಗೆ ಹೋಗಬೇಕು. ವಿ ನೀಡ್ ಟು ವೇಟ್ ಇನ್ ಲಾರ್ಡ್, ಟು ಲಿಸನ್ ಟು ಹಿಸ್ ವಾಯ್ಸ್, ಟು ಲಿಸನ್ ಟು ಹಿಸ್ ವಿಲ್. ಆತನ ಚಿತ್ತವನ್ನ ನಾವು ಕೇಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಿಯರೇ, ಆತನ ಬಲಗೈ ಯೋಹಾನನನ್ನ ಎತ್ತಿ ನಿಲ್ಲಿಸಿತ್ತು. ಪ್ರಾಯಶಃ ಯೋಹಾನನ ಆ ಪರಿಸ್ಥಿತಿ ಹೇಗೆಂಬುದಾಗಿ ಹೇಳುವಾಗ ಆತನು ತುಂಬಾ ಹೆದರಿದನು. ಅದರಿಂದಲೇ ಸ್ವಾಮಿ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾನೆ. ಮೊಟ್ಟ ಮೊದಲನೇದಾಗಿ ಆ ಯೋಹಾನನ ತನ್ನ ಕೈಯನ್ನಿಟ್ಟು ಹೇಳಿದ ಮಾತು ನೋಡಿ, ಗಮನಿಸಿ. 17ನೇ ವಚನದ ಕೊನೆ ಭಾಗ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು, ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು, ನನ್ನ ಮೇಲೆ ಅಂದ್ರೆ ಭಕ್ತನಾದ ಯೋಹಾನನ ಮೇಲೆ ಇಟ್ಟು ಹೇಳಿದ್ದೇನೆಂದ್ರೆ, ಹೆದರಬೇಡ. ದಟ್ ವಾಸ್ ದ ವರ್ಡ್ ನೀಡೆಡ್. ಆ ಸಂದರ್ಭಕ್ಕೆ ಆತನ ವಾಕ್ಯ ಅದು ಬೇಕಾಗಿತ್ತು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು, ಆ ಮಹಿಮಾ ಪ್ರತ್ಯಕ್ಷತೆಯಲ್ಲಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ಹೆದರಬೇಡ ಎಂಬುದಾಗಿ ಹೇಳಿದನು. ಅಭಯ ಹಸ್ತವನ್ನು ನೀಡಿದನು. ಭಯಪಡಬೇಡ ಎಂಬುದಾಗಿ ಆತನನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ, ತನಗೆ ಬಲಪಡಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ನಡೆಸುವಿಕೆ ಅಂತದ್ದು. ತನ್ನ ಭಕ್ತರು ಕಾಲಾಂತರದಲ್ಲಿ ಭಯಕ್ಕೆ ಒಳಗಾದರೆ, ತನ್ನ ಭಕ್ತರು ಕಾಲಾಂತರದಲ್ಲಿ ಸಂಕ್ಲಿಷ್ಟತೆಗೆ ಒಳಗಾದರೆ, ಆತನು ತನ್ನ ಭಕ್ತರನ್ನು ಬಲಪಡಿಸುವಂತಹ ದೇವರು. ಏಕೆಂಬುದಾಗಿ ಹೇಳುವಾಗ, ಆತ ಯಾರೊಬ್ಬ ತನ್ನ ಮಗನನ್ನು, ಯಾವ ಒಬ್ಬ ವಿಶ್ವಾಸಿಯನ್ನು, ಯಾರನ್ನು ಕೂಡ ತಳ್ಳಿ ಹಾಕಲು ಇಷ್ಟಪಡದಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು. ದಯಮಾಡಿ ನೋಡ್ರಿ, ಯೆರೆಮೀಯ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಯೆರೆಮೀಯ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಅವರಿಗೆ ಅಂಜಬೇಡ, ನಿನ್ನೆದುರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ನಿನ್ನೊಂದಿಗೆ ನಾನಿರುವೆನು, ಯೆಹೋವನಾದ ನನ್ನ ಮಾತು ಇದು. ನೀನು ಅಂಜಬೇಡ. ಅಂಜುವಂತ ಪರಿಸ್ಥಿತಿ ಬರುವಾಗ ಈ ವಾಕ್ಯವನ್ನು, ಈ ಮಾತನ್ನು ಜ್ಞಾಪ ಮಾಡಿಕೋ. ಪ್ರವಾದಿಗೆ ಎಂತ ಒಂದು ಆಶ್ವಾಸನೆಯನ್ನು ಕೊಟ್ಟನು. ಹೊಸ ಒಡಂಬಡಿಕೆಗೆ ಬಂದಾಗ ಇದೇ ರೀತಿಯ ಭಯ ಶಿಷ್ಯರೆಲ್ಲರನ್ನು ಕಾಡುತ್ತೆ. ಮಧ್ಯರಾತ್ರಿ ದಾಟಿ 4ನೇ ಗಂಟೆ ಸಮಯ, 4 o'clock, ಸಮುದ್ರ ಇದೆ, ಸಮಯ 4 ಆಗ್ತಾ ಇದೆ. ಆಗ ಕಾಣಿಸುವ ದೃಶ್ಯ ನೋಡಿ ಭೂತವೆಂದು ತಿಳಿದು ತತ್ತರಿಸಿ ಹೋದರಂತೆ ಶಿಷ್ಯರು. ಮತ್ತಾಯನ ಬರೆಸುವಾರ್ತ 14ನೇ ಅಧ್ಯಾಯ 26-27 ವಚನಗಳು ನೋಡಿರಿ. ಮತ್ತಾಯನ ಬರೆಸುವಾರ್ತ 14ನೇ ಅಧ್ಯಾಯ 26-27 ವಚನಗಳು.
ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಸಾಕು ಬ್ರದರ್, ಥ್ಯಾಂಕ್ ಯು. ಆ ಸಂದರ್ಭ ನೋಡಿದಾಗ ಶಿಷ್ಯರು ಆ ಇನ್ಸಿಡೆಂಟಲ್ ಫಿಯರ್, ಆ ಸಡನ್ ಆ ಒಂದು ಅಪ್ಯಾರಿಷನ್ ತರ ಅವ್ರಿಗೆ ಕಂಡಾಗ ದೇ ವರ್ ಸೋ ಮಚ್ ಶಾಕ್ಡ್ ಅಂಡ್ ಸರ್ಪ್ರೈಸ್ಡ್. ಬಹಳಷ್ಟು ಭೀತಿ ಭಯಕ್ಕೆ ಒಳಗಾದಾಗ ಆ ಭೀತಿ ಭಯದ ಭಾವನೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ನೋಡಿ ತಾಳಲಾರನು. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಡನಾಟದಲ್ಲಿ ಶಿಷ್ಯರು ಭಯಭೀತರಾದಾಗ ತಕ್ಷಣ ಪ್ರತಿಕ್ರಿಯಿಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆಗ ಆತನು ಹೇಳಿದನು, ಭಯಪಡಬೇಡಿ, ಅಂಜಬೇಡಿ, ನಾನೇ ಕರ್ತನಾದ ಯೇಸು ಕ್ರಿಸ್ತನು. ಆತ ತನ್ನನ್ನು ತಾನು ಆ ಸಂದರ್ಭದಲ್ಲಿ ರಿವೀಲ್ ಮಾಡ್ಕೊಳ್ತಾ ಇರ್ತಾನೆ. ಪ್ರಿಯರೇ, ಇದು ಭಕ್ತರಿಗೆ ಹಾಗೊಮ್ಮೆ ಈಗೊಮ್ಮೆ ಆಗಿರ್ತಕ್ಕಂಥ ಈ ಒಂದು ಸಂದರ್ಭಗಳು ನಮಗೂ ಕೂಡ ನಡೆಯುವುದಿಲ್ಲವೋ, ನಮಗೂ ಕೂಡ ಆಗುವುದಿಲ್ಲವೋ, ನಮಗೂ ಕೂಡ ಭಯವು ಬರುವುದಿಲ್ಲವೋ? ಆ ಭಯದಲ್ಲಿ ಇರುವಾಗ ನಮ್ಮ ದೇವರು ನಮ್ಮನ್ನು ನಡೆಸುವಂತ ರೀತಿ ಹೇಗೆ, ನಮ್ಮನ್ನು ನಡೆಸುವ ವಿಧಾನ ಹೇಗೆ? ನಾವೆಲ್ಲರೂ ಕೂಡ ಅವರಂತೆ ಮನುಷ್ಯರು, ನಾವು ಅವರ ಹಾಗೆ ಇರುವಂತವರು. ಹಾಗಾದರೆ ಈ ಭಯ ಎಂಬುದನ್ನ ನಾವು 1-2 ನಿಮಿಷ ಧ್ಯಾನಿಸೋಣ. ವಾಟ್ ಈಸ್ ಫಿಯರ್? ವಾಟ್ಸ್ ಮೀನ್ ಬೈ ಫಿಯರ್? ಭಯ, ಹಾರರ್ ಅಥವಾ ಭಯಾನಕ, ಬೀಭತ್ಸ, ಈ ಎಲ್ಲಾ ಪದಗಳು ಅದಕ್ಕೆ ಪರ್ಯಾಯ ಪದಗಳಾಗಿರ್ತವೆ. ಭಯಗಳು 2 ರೀತಿ ಎಂಬುದಾಗಿ ನಾನು ವಿಶ್ಲೇಷಣೆ ಮಾಡಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಭಯ ಎನ್ನುವ ಪದ ವಿಶ್ವಾಸಿಗಳಾದ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕ್ರಿಸ್ತ ನಂಬಿಕೆಯಲ್ಲಿರುವ ನಾವಂದ್ರೆ, ನಮಗೆ ಒಂದು ಸಂದರ್ಭಕ್ಕೆ, ಒಂದು ಸಮಯಕ್ಕೆ ನಮಗೆ ಭಯ ಬೇಕು. ಅದು ಅವಶ್ಯಕವಾಗಿರುವ ಭಯ, ನೆಸೆಸರಿ ಫಿಯರ್ ಬೇಕು, ಅದು ಒಂದು ಭಾಗ. ಆದರೆ ಅನ್ನೆಸೆಸರಿ ಫಿಯರ್, ಅನಾವಶ್ಯಕ ಭಯ, ಅನಾವಶ್ಯಕ ಭಯವನ್ನು ನಾವು ತೆಗೆದು ಹಾಕಬೇಕು, ತೊಡೆದು ಹಾಕಬೇಕು. ಅವಶ್ಯಕವಾದ ಭಯವನ್ನು ನಾವು ಸಾಧನೆ ಮಾಡುತ್ತಾ ಬರಬೇಕು. ಇದು ದೇವರ ಉದ್ದೇಶ. ಹಾಗಾದ್ರೆ ಸತ್ಯವೇದದ ಬೆಳಕಿನಲ್ಲಿ ನಾವು ಗಮನಿಸಿ ನೋಡೋಣ, ಯಾವುದು ನಮಗೆ ಅವಶ್ಯಕವಾಗಿರುವ ಭಯ. ವಿಶೇಷವಾಗಿ ಈ ದಿನಮಾನಗಳಲ್ಲಿ, ಇವತ್ತಿನ ದಿನಗಳಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗ್ಲಿ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗ್ಲಿ, there are a lot of attractions and distractions that deviate the mindset of the children. ಮಕ್ಕಳ ಒಂದು ಮನೋಭಾವನೆಗಳನ್ನ ಬೇರೆ ಕಡೆಗೆ ಸರಿಸುವಂತ ವಿಕರ್ಷಣೆಗಳು, ಆಕರ್ಷಣೆಗಳು ಬಹಳ ಹೆಚ್ಚಾಗಿರುವಂತ ಈ ಒಂದು ಲೋಕದಲ್ಲಿ ನಾವು ವಾಸಿಸುತ್ತಿದ್ದೇವೆ ಪ್ರಿಯರೇ. ಆದ್ದರಿಂದ ಒಬ್ಬ ಭಕ್ತನು ಭಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ. ದೇವರೇ, ನನಗೆ ಭಯವನ್ನು ಕೊಡು. ಅದು ಎಂತಹ ಅದ್ಭುತವಾದ ನಮೂನೆ ಅಲ್ಲವೇ? ಯಾರು ನೋಡಿ, ವಾಕ್ಯಕ್ಕೆ ಹೋಗೋಣ ದಯಮಾಡಿ. ಕೀರ್ತನೆಗಳು 86:11 ವಚನ ಓದಬೇಕೆಂದು ನಾನು ಕೇಳ್ಕೊಳ್ತೇನೆ. ಕೀರ್ತನೆಗಳು 86:11. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ನಿನ್ನ ನಾಮದಲ್ಲಿ, ಕರ್ತನ ನಾಮದಲ್ಲಿ ಭಯ ಮತ್ತು ಭಕ್ತಿ 2 ಬರಬೇಕು ಪ್ರಿಯರೇ. ರೆವರೆನ್ಸ್, ಕರ್ತನಿಗೆ ಭಯಪಡಬೇಕು. ಒಂದು ಅಹಿತಕರವಾದದ್ದು ನಮ್ಮ ದೃಷ್ಟಿಗೆ ಬರುವಾಗ, ನಮ್ಮ ಕಣ್ಣೆದುರಿಗೆ ಬರುವಾಗ, ಆ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು, ಭಕ್ತನು
ಪ್ರಾರ್ಥಿಸಿದಂತೆ ಏಕದೃಷ್ಟಿ, ಇನ್ನೊಂದು ಭಾಷಾಂತರದಲ್ಲಿ ಏಕದೃಷ್ಟಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಏಕ ಮನಸ್ಸು, ಅದು ಕೂಡ ಸರಿಯೇ. ಏಕ ಮನಸ್ಸು ಇದ್ದಾಗ, ಏಕದೃಷ್ಟಿ ಇದ್ದಾಗ ಯಾರ್ಯಾರು ಹೇಗೆ ಏನೇನೇ ಹೇಳಿದ್ರು, ಏನೇನೇ ಮಾಡುತ್ತಿದ್ದರು, ಅದರ ಕಡೆ ನಮಗೆ ಗಮನ ಹೋಗುವುದೇ ಇಲ್ಲ. ಯಾಕಂದ್ರೆ ನಮ್ಮ ಧ್ಯಾನವು ದೇವರಿಗೆ ಇಂಪಾಗಿರುವ ಹಾಗೆ ದಿನಂಪ್ರತಿ ನಾವು ದೇವರ ಮಾರ್ಗಗಳಲ್ಲಿ ಆನಂದಿಸುವಂತವರಾಗಿರ್ತೇವೆ ಪ್ರಿಯರೇ. ಹಾಗಾಗಿ ಆ ಭಯವು ಭಕ್ತಿ ಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರತಿದಿನ ನಮ್ಮ ದಿನವನ್ನು ಪ್ರಾರಂಭ ಮಾಡುವಾಗ. ಎರಡನೆಯದು ನಮಗೆ ಅವಶ್ಯಕವಾಗಿರುವ ಭಯ. ದಯಮಾಡಿ ನೋಡ್ರಿ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ. Proverbs chapter 1 verse 7. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಸಾಕು ಸಿಸ್ಟರ್. ಯೆಹೋವನ ತಿಳುವಳಿಕೆಯೇ ಮೂಲವು. ಹೌದು ಕರ್ತನಲ್ಲಿ ಪ್ರಿಯರೇ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ತಿಳುವಳಿಕೆಗೆ ಮೂಲವು. ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಗತಿಗಳನ್ನು ಅಧ್ಯಯನ ಮಾಡುವ ಪ್ರಯತ್ನ ಮಾಡುವುದಾದರೆ ದೇವರು ತಾನೇ ನಮ್ಮ ಮನಃಫಲಕವನ್ನ ಶುದ್ಧಿ ಮಾಡಿ ನಾವು ಏನನ್ನ ಗ್ರಹಿಸಿಕೊಳ್ಳಬೇಕು, ಏನನ್ನು ಅರ್ಥೈಸಿಕೊಳ್ಳಬೇಕು, ನರನಾಡಿ ಮಂಡಲಗಳನ್ನು ಸೃಷ್ಟಿ ಮಾಡಿರುವ ಕರ್ತನು ತಾನೇ ಶುದ್ಧೀಕರಿಸುತ್ತಾನೆ ಪ್ರಿಯರೇ. ಶುದ್ಧೀಕರಿಸುವುದು ಮಾತ್ರವಲ್ಲ, ಆತನಲ್ಲಿರುವ ಭಯ ನಾವು ಜ್ಞಾನ ಪಡ್ಕೊಳ್ಳೋದಕ್ಕೆ ಮೂಲ ಆಗುತ್ತದೆ. ಆ ಭಯಭಕ್ತಿಯಿಂದ ಕಲಿಕೆಯನ್ನ ಕಲಿತುಕೊಳ್ಬೇಕೆಂಬುದಾಗಿ ಸೊಲೊಮೋನನು ಹೇಳ್ತಾನೆ. ಆತನ ಜೀವಿತದ ಅಂತ್ಯಾವಸ್ಥೆಯಲ್ಲಿ ಸತ್ಯವನ್ನು ಬಹಳ ಚೆನ್ನಾಗಿ ತಿಳ್ಕೊಂಡು ಆತನು ಆ ಜ್ಞಾನೋಕ್ತಿಗಳನ್ನು, ಪ್ರಸಂಗಿ ಗ್ರಂಥವನ್ನು ಮತ್ತು ಪರಮಗೀತವನ್ನು ಮತ್ತೊಂದು ಕೀರ್ತನೆಯನ್ನು ಬರೆಯುವಾಗ ಆತನು ಸಂಪೂರ್ಣವಾಗಿ ಪಶ್ಚಾತ್ತಾಪ ಹೊಂದಿದವನಾಗಿರ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಅಂಶಕ್ಕೆ ಹೋಗೋಣ. ಆದಿಕಾಂಡ 22ನೇ ಅಧ್ಯಾಯ 12ನೇ ವಚನ. ಯಾಕೆ ನಮಗೆ ಭಯ ಬೇಕು ಅಂದ್ರೆ ದೇವರು ಬಯಸ್ತಾನೆ. ನೋಡ್ರಿ ಆ ಮಾತು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರು ಬಂತು ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಸಾಕು. ಆ ಭಯಭಕ್ತಿ ನಮಗೆ ಯಾಕಿರ್ಬೇಕು? ಯಾವಾಗಲೂ ಭಯ ಪಡಬೇಡ ಅಂತ ದೇವರು ಹೇಳಿದ್ದು ಸತ್ಯ. ಆದ್ರೆ ನಾವಿಲ್ಲಿ ಭಯ ಪಡಲೂ ಬೇಕು. ಭಯ ಪಡಬೇಕಾಗಿರುವ ಭಯಕ್ಕಾಗಿ ನಾವು ಅವಶ್ಯಕವಾಗಿರುವ ಭಯವನ್ನು ನಾವು ಹಿಡಿದುಕೊಳ್ಳೋಣ. ಈಗ ನಂತರ ನಾವು ಅನಾವಶ್ಯಕ ಭಯಗಳನ್ನು ಮಾತ್ರ ತೆಗೆದು ಹಾಕೊಳ್ಳಬೇಕು. ಈಗ ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನಾದರೂ ದೇವರಿಗೆ ಸಮರ್ಪಿಸುವಷ್ಟು ಆತನು ತನ್ನ ಮನಸ್ಸಿನಲ್ಲಿ ಸ್ಥಿರ ನಿರ್ಣಯವನ್ನು ಮಾಡಿಕೊಂಡಿರುವುದು ಏಕೆಂಬುದಾಗಿ ಹೇಳುವಾಗ, ದೇವರ ಚಿತ್ತವನ್ನು ನೆರವೇರಿಸಕ್ಕೋಸ್ಕರವಾಗಿ, ದೇವರ ಅಭಿಲಾಷೆಯನ್ನು ಈಡೇರಿಸೋದಕ್ಕೋಸ್ಕರವಾಗಿ ಪ್ರಿಯರೇ. ಅದಕ್ಕಾಗಿ ದೇವರು ದೇವದೂತನ ಹೇಳ್ತಾನೆ, ನಿನ್ನಲ್ಲಿ ಭಯವೂ ಭಕ್ತಿ ಇದೆ, ಸಾಕು. ಇವತ್ತಿನ ದಿನಮಾನಗಳಲ್ಲಿ ನಮಗೆ ಕಷ್ಟಗಳು ಬಂದಾಗ, ನಮಗೆ ಕಷ್ಟ ನಷ್ಟಗಳು ಉಂಟಾದಾಗ ನಾವಿನ್ನೂ ಹೆಚ್ಚು ಭಯಭಕ್ತರಾಗಿ ಕರ್ತನ ಸನ್ನಿಧಾನಕ್ಕೆ ಬರಬೇಕೆಂಬುದಾಗಿ ನಮಗೆ ಈ ಪಾಠ ಹೇಳುತ್ತೆ ಪ್ರಿಯರೇ. ಇರ್ಲಿ, ಈಗ 2ನೇ ಹಂತದ ಆ ಅನಾವಶ್ಯಕ ಅಂದ್ರೆ ಏನು ಅವಶ್ಯಕವಿಲ್ಲದ ಭಯಗಳು ನಮ್ಮನ್ನು ಕಾಡ್ತಿರ್ತವೆ. ಅವಶ್ಯಕವಿರುವುದಿಲ್ಲ. ಆ ಸಮಯದಲ್ಲಿ ದೇವರು ನಮಗೆ ಈ ರೀತಿ ಭಯಗಳು ಬೇಡ ಅಂತ ಹೇಳ್ತಾನೆ. ಅವು ಕೂಡ 3 ರೀತಿ ಇವೆ. ಆ 3 ರೀತಿ ಇರುವ ಭಯಗಳನ್ನು ಕೂಡ ಬೇಡವಾಗಿರುವ ಭಯಗಳು ನೋಡ್ಕೊಳ್ಳೋಣ. ದಯಮಾಡಿ ವಿಮೋಚನ ಕಾಂಡ 4ನೇ ಅಧ್ಯಾಯ 3ನೇ ವಚನ. ವಿಮೋಚನ ಕಾಂಡ 4ನೇ ಅಧ್ಯಾಯ 3ನೇ ವಚನ. ಯೆಹೋವನು ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿದನು. ಮೋಶೆ ಸರ್ವ ಪಾರಂಗತನು, ಎಲ್ಲ ವಿದ್ಯೆಗಳನ್ನು ಕಲಿತಂತವನು. ಆದರೆ
ಅದು ದೇವರ ಕೈಯಲ್ಲಿ ನಡೆಯುವಂತ ಕಾರ್ಯ. ದೇವರು ಅಲ್ಲಿ ಇದ್ದಾನೆ, ಏನನ್ನೋ ಒಂದು ದೇವರು ಬೋಧಿಸನಿದ್ದಾನೆ, ಏನನ್ನೋ ದೇವರು ಒಂದು ಕಲಿಸ್ಲಿಕ್ಕಿದ್ದಾನೆ. ಆದರೆ ಇನ್ಸಿಡೆಂಟಲ್ ಫಿಯರ್, ತಕ್ಷಣಕ್ಕೆ ಬರುವಂತ ಭಯ, ನಾವು ಕೂಡ ಅಷ್ಟೇ. ಆ ಭಯ ಎಲ್ಲೋ ಒಂದು ಕಡೆ ಪಟಾಕಿ ಡಮ್ ಅಂದಾಗ ನಾವು ಸ್ವಲ್ಪ ದೂರ ಸರಿತೀವಿ, ಸಹಜ. ಇದು ಬೇಡವಾಗಿರುವಂತ ಭಯ, ಆದ್ರೂ ಭಯ ಪಡ್ತೇವೆ. ಅದು ದೇವರ ದೃಷ್ಟಿಗೆ ಇರುವಂತ ಒಂದು ಭಯ ಅಲ್ಲ, ಇದು ನಮ್ಮ ಶರೀರ ಸಹಜ ಪ್ರತಿಕ್ರಿಯೆ, ರಿಫ್ಲೆಕ್ಸ್ ಆಕ್ಷನ್, ನಮ್ಮ ಒಂದು ರಿಯಾಕ್ಷನ್ ಹೀಗೆ. ಆದ್ರೆ ದೇವರು ಹೇಳ್ತಾನೆ, ಯೆಶಾಯ ಗ್ರಂಥ 43ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ, ಅನಾವಶ್ಯಕವಾಗಿ ಭಯಪಡುವ ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಹೇಗೆ ತನ್ನ ಅಭಯವನ್ನು ಕೊಡ್ತಾನೆಂಬುದನ್ನು ನಾವಲ್ಲಿ ಗಮನಿಸೋಣ. ದಯಮಾಡಿ ನೋಡ್ರಿ, ಯೆಶಾಯ ಗ್ರಂಥ 43ನೇ ಅಧ್ಯಾಯ 1ರಿಂದ 3 ವಚನಗಳು. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದೇನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕದದಿಂದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಇವೆಲ್ಲ ಕೂಡ ಒಂದು ಕಾಂಟ್ರಡಿಕ್ಟರಿ ಸಿಚುಯೇಷನ್ಸ್, ಪ್ಯಾರಾಡಾಕ್ಸಿಕಲ್ ಸಿಚುಯೇಷನ್ಸ್. ನೀರಿನಲ್ಲಿ ಹೋಗುವಾಗ ಜಾಸ್ತಿ ಆದ್ರೆ ಮುಳುಗ್ತೇವೆ, ಆದ್ರೆ ದೇವರು ಹೇಳ್ತಾನೆ ಮುಳುಗುವುದಿಲ್ಲ. ನೀನು ಬೆಂಕಿಯ ಜ್ವಾಲೆಯಲ್ಲಿ ಹೋಗುವಾಗ ಅದು ಕಂದು ಹೋಗುತ್ತೆ, ಸುಡುತ್ತೆ, ಆದ್ರೆ ನೀನು ಸುಡುವುದಿಲ್ಲ. ವಿಶ್ವಾಸಿಯಾದ ನಿನಗೆ ಕಷ್ಟ ಬರುತ್ತೆ, ಆದ್ರೆ ಆ ಕಷ್ಟ ನಿನಗಿರುವುದಿಲ್ಲ. ಯಾಕಂದ್ರೆ ಆ ಕಷ್ಟದಲ್ಲಿಯೂ ಕೂಡ ತಪ್ಪಿಸ್ಕೊಳ್ಳಕ್ಕೆ ದೇವರು ಒಂದು ಮಾರ್ಗವನ್ನು ಮಾಡಿರ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಭಯಪಡಬಾರದು, ಸ್ಥಿರವಾಗಿ ನಿಲ್ಲಬೇಕು. ಆ ಸ್ಥಿರತೆಯು ನಮಗೆ ಬರಬೇಕೆಂಬುದಾಗಿ ದೇವರು ಅನೇಕ ವಾಗ್ದಾನಗಳನ್ನ, ಅನಾವಶ್ಯಕ ಭಯಗಳನ್ನು ಕುರಿತು ನಮಗೆ ಹೇಳ್ತಾ ಬಂದಿದ್ದಾನೆ ಪ್ರಿಯರೇ. ಹಾಗೆ ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 9-10 ವಚನಗಳನ್ನು ನೋಡ್ರಿ. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 9ರಿಂದ 10 ವಚನಗಳು. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಅವನು ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯನ್ನು ಸಾರುವ ಒಂದು ದರ್ಶನವು ಹೊಂದಿದ್ದಾನೆ ದಮಸ್ಕ್ ಮಾರ್ಗದಲ್ಲಿ ಅಪೊಸ್ತಲನಾದ ಪೌಲನು. ಆದರೆ ಆವಾಗ ಆತನು ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಭಯ ಉಂಟಾಗುತ್ತದೆ. ವಾಸ್ತವ, ಸಹಜ. ಯಾಕಂದ್ರೆ ನಾವು ಯಾವಾಗ ಸುವಾರ್ತೆಯನ್ನು ಸಾರುತ್ತಿರ್ತೇವೋ, ದೇವರಾತ್ಮನು ಅಲ್ಲಿ ಆತ್ಮಗಳನ್ನು ಸಿದ್ಧ ಮಾಡ್ತಾನೆ, ದೇವರಾತ್ಮನು ನಮ್ಮ ಜೊತೆಯಲ್ಲಿರುತ್ತಾನೆ. ಒಂದು ಕಾಲ ಇತ್ತು, ನಾವು ಬಹಿರಂಗ ಸುವಾರ್ತೆಯನ್ನು ಮಾಡುವಂತದಕ್ಕೆ ಅವಕಾಶವಿತ್ತು. ಆ ಸಂದರ್ಭದಲ್ಲಿ ದೇವರಾತ್ಮನ ನಡೆಸುವಂತನಾಗಿರ್ತಾನೆ. ಆದರೆ ಆ ಅನಾವಶ್ಯಕವಾದಂತ ಘಟನೆಗಳು ಕೆಲವು ನಡೀತವೆ, ಭಯಪಡಿಸುವಂತ ಘಟನೆಗಳು ನಾವು ನಡೆಯುತ್ತವೆ. ಯಾಕಂದ್ರೆ ಈ ಲೋಕದ ಜನರು, ಒಮ್ಮೆ ಕರ್ನಾಟಕ ಬಾರ್ಡರ್ನಲ್ಲಿ ನಿದ್ರಗಟ್ಟೆ ಎಂಬ ಊರಿನಲ್ಲಿ ಸುವಾರ್ತೆಯನ್ನು ಸಾರ್ತಿದ್ದೆವು. ದೇವರ ವಾಕ್ಯವನ್ನು ಮೈಕು ನನ್ನ ಕೈಗೆ ಕೊಟ್ಟಿದ್ದರು. ನಾನು ಅದರಲ್ಲಿ, ಎಲೆ ಹೊರ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಕರೀತಿದ್ದಾನೆ ಎಂಬುದಾಗಿ ಒಳ್ಳೆಯ ರೀತಿಯಲ್ಲಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಸುತ್ತಲೂ ಜನ ಫಾರ್ಮ್ ಆಗಿ 200 ಜನ ಕೇಳ್ತಾ ಇದ್ದರು. ಆದರೆ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಯಾರೋ ಒಬ್ಬ ತಳ್ಳಿದನೋ ಏನೋ ಒಬ್ಬನು ಕೆನ್ನೆಗೆ ಹೊಡೆದು ಬಿಟ್ಟಿದ್ದಾನೆ. ಕೆನ್ನೆಗೆ ಹೊಡೆದ ತಕ್ಷಣ ಅವನಲ್ಲೇ ಬಿದ್ದೋಗ್ಬಿಟ್ಟಿದ್ದಾನೆ. ಘರ್ಷಣೆ ಉಂಟಾಗುವ ಆ ಸಂದರ್ಭದಲ್ಲಿ ದೇವರು ನಮಗೊಂದು ಆಲೋಚನೆ ಕೊಟ್ರು. ಯಾಕಂದ್ರೆ ನಾವು ಆ ಸ್ಥಳದಿಂದ ನೆಕ್ಸ್ಟ್ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಬೇಕು. ನಾನು ಯಾಕೆ ಈ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಅಂದ್ರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ, ಸುವಾರ್ತೆಯನ್ನು ಸಾರುವಾಗ ದೇವರ ಉದ್ದೇಶ, ದೇವರ ಚಿತ್ತ ನಾವು ತಿಳ್ಕೋಬೇಕು. ಪ್ರಾರ್ಥನೆಯು ಸುವಾರ್ತೆ ಎರಡು ಒಟ್ಟೊಟ್ಟಿಗೆ ಸಾಗುವಂತವು. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಪೌಲನು ಎದುರುತ್ತಿರುವಾಗ
ಕರ್ತನಾದ ಯೇಸು ಕ್ರಿಸ್ತನು ಆತನಿಗೆ ಪ್ರತ್ಯಕ್ಷವಾಗಿ ಹೇಳುತ್ತಾನೆ, ಈ ಸ್ಥಳದಲ್ಲಿ ನನಗೆ ಅನೇಕ ಜನರುಂಟು, ಹಾಗಾಗಿ ನೀನು ಸುಮ್ಮನಿರದೆ ಮಾತನಾಡು, ಸುವಾರ್ತೆಯನ್ನು ಸಾರು, ನನ್ನವರು ಅನೇಕರು ಇಲ್ಲಿದ್ದಾರೆ ಎಂಬುದಾಗಿ ಆತನು ಹೇಳ್ತಾ ಬಂದನು. ಪ್ರಿಯರೇ, ಇದಕ್ಕೆ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ಇಂಗ್ಲಿಷ್ ರೈಟರ್ನ ಮಾತು ಕೋಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇಮ್ಯಾಜಿನೇಟಿವ್ ಫಿಯರ್ಸ್ ಅಂಡ್ ಸೆಂಟಿಮೆಂಟಲ್ ಫಿಯರ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ದ ರಿಯಲ್ ಫಿಯರ್ಸ್ ದಟ್ ದೇ ಅಕ್ಕರ್ ಇನ್ ಅವರ್ ಲೈಫ್. ನಾನು ಕನ್ನಡದಲ್ಲಿ ಭಾಷಾಂತರ ಮಾಡಿ ಹೇಳ್ತೇನೆ. ಊಹಾತ್ಮಕ ಭಯಗಳು, ಭಾವನಾತ್ಮಕ ಭಯಗಳು ನಿಜವಾದ ಭಯಗಳಿಗಿಂತ ಭಯಾನಕವಾಗಿರ್ತವೆ ಅಂತ G.K. ಚೆಸ್ಟರ್ಟನ್ ಅನ್ನೋ ಇಂಗ್ಲಿಷ್ ರೈಟರ್ ಆತ ಹೇಳ್ತಾನೆ. ಊಹಾತ್ಮಕ ಭಯಗಳು, ಊಹೆ ಮಾಡಿಕೊಳ್ಳುತ್ತಾ ಭಯ ಪಡುವಂಥದ್ದು. ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ ಫೋಬಿಯಾ ಇರುತ್ತೆ. ಅಯ್ಯೋ, ನಾಳೆ ಕ್ವಶನ್ ಪೇಪರ್ ಹೇಗಿರುತ್ತೋ, ನಾನು ನೆನಪು ಮಾಡ್ಕೊಂಡಿರ್, ನನಗೆ ನೆನಪು ಬರ್ತವೋ ಇಲ್ವೋ, ಓದಿದ್ದು ಇಡೀ ರಾತ್ರಿ ಓದಿದ್ದು, ಬೆಳಗಿನ ಜಾವ ಬಂದು ಪೆನ್ ಕ್ಯಾಪ್ ತೆಗೆದು ಬರೆಯಕ್ಕೆ ಪ್ರಾರಂಭ ಮಾಡಿದ್ರೆ ಥಾಟ್ಸೇ ಮುಂದಕ್ಕೆ ಹೋಗ್ತಾ ಇರಲ್ಲ. ಕೆಲವರಿಗೆ ಭಯ ಆಗುತ್ತೆ. ಏನಕ್ಕಿದು ಭಯ? ಇದನ್ನ ಎಕ್ಸಾಮಿನೇಷನ್ ಫೋಬಿಯೋ ಅಂತ ಹೇಳ್ತಾರೆ. ಇದು ಇಮ್ಯಾಜಿನೇಟಿವ್ ಫಿಯರ್. ಕರ್ತನಲ್ಲಿ ಪ್ರಿಯರೇ, ಈ ಊಹೆಗಳಲ್ಲಿ ಭಯ ಪಡುವುದು ವಿಶ್ವಾಸ ಜೀವನದಲ್ಲಿ, ಈ ಊಹೆಗಳ ಮೂಲಕ ಈ ಸೈತಾನನು ಆತನ ದೂತರನ್ನ ನಮ್ಮ ಆತ್ಮದ ಒಳಗೆ ಕಳುಹಿಸಿ ಅನಾವಶ್ಯಕವಾಗಿರುವಂತಹ ಆ ಭಯಾನಕ ಊಹೆಗಳನ್ನು ಹುಟ್ಟಿಸ್ತಾನೆ. ಅದು ಅಲ್ಲಿ ಹಾಗೆ ಇರುವುದೇ ಇಲ್ಲ, ಅದು ಇರುವುದೇ ಬೇರೆ, ಅಲ್ಲಿ ನಡೆಯುವುದೇ ಬೇರೆ. ಕ್ವಶನ್ ಪೇಪರ್ ಈಸಿ ಇರುತ್ತೆ ಅಥವಾ ಏನೇನೋ ಆಗುವಂಥದ್ದಿದ್ರೆ, ಆದ್ರೆ ಆ ಊಹೆಗಳನ್ನ, ಆ ಕಲ್ಪನೆಗಳನ್ನ, ಆ ಮನಸ್ಸಿನಲ್ಲಿ ಆ ರೀತಿಯ ಆ ಒಂದು ಚಿತ್ರಗಳನ್ನ ಬಿಡಿಸುವಂತವನು ಸೈತಾನನ ದೂತರು. ಪ್ರಿಯರೇ, ಅವು ದುಷ್ಟಶಕ್ತಿಗಳು. ಈ ಲೋಕದಲ್ಲಿ 3 ಶಕ್ತಿಗಳು ಉಂಟು. ತಂದೆಯಾದಂತಹ ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮ ದೇವರು, ಇವರು ಮಹಾಶಕ್ತಿ. ಮಾನವನು ಅಲ್ಪಶಕ್ತಿ. ಸೈತಾನನು ಆತನ ದೂತರು ದುಷ್ಟಶಕ್ತಿಗಳು. ನಾವು ಈ ದುಷ್ಟಶಕ್ತಿಗಳು, ದೇವದೂತರು, ದೇವರನ್ನ ಕುರಿತು ಯೋಚನೆ ಮಾಡುವ ಸಂದರ್ಭದಲ್ಲಿ ವಿಶ್ವಾಸಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಈ ಅಂಧಕಾರ ಸಂಬಂಧ ಶಕ್ತಿಗಳ ವಿರುದ್ಧವಾಗಿ ನಾವು ಹೋರಾಡ್ತಾ ಇರ್ತೇವೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡ್ಬೇಕು. ಈ ಭಯಗಳು ನಮ್ಮನ್ನು ಸುತ್ತುವರಿಯಬಾರದು. ಭಯ ಪಡಬೇಕಾಗಿರುವ ಭಯಗಳು ನಮ್ಮ ಜೊತೆಗಿರಬೇಕು, ಅದನ್ನ ನಾವು ಹೊಂದಬೇಕು. ಭಯಪಡಬಾರದ ಭಯಗಳು ನಾವು ದೂರ ಇಡಬೇಕು. ಯಾಕಂದ್ರೆ ನಾವು ಸ್ಥಿರವಾಗಿ ನಿಲ್ಲಬೇಕು. ಆತನಿಗೆ ಸ್ಥಿರತ್ವ, ಆತನಲ್ಲಿ ಒಂದು ಸ್ಥಿರ ಮನಸ್ಸು ನಾವು ಇರುವಂತವರಾಗಿ, ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನ ನಾವು ಎದುರು ನೋಡುವಂತವರಾಗಿ ಜೀವಿಸಬೇಕು. ಪ್ರಿಯರೇ, ಪೇತ್ರನ ಒಂದು ಅದ್ಭುತವಾದ ವಿಶ್ಲೇಷಣೆ ಕೊಡ್ತಾನೆ. ಪೇತ್ರನ ಬರೆದ 2ನೇ ಪತ್ರಿಕೆ, 2 Peter chapter 3 verse 10 to 18, 10ರಿಂದ 18 ವಚನಗಳು. ನನ್ನ ಸಮಯ ಮುಕ್ತಾಯ ಆಗ್ತಾ ಇದೆ. ನಾವು ಯೋಹಾನನ ಪ್ರಕಟಣೆಯ ಗ್ರಂಥದ ಕೊನೆಯಲ್ಲಿ, ಅಂತಿಮದಲ್ಲಿ ನಾವು ಇದ್ದೇವೆ. ಈ ದಿನ ಅದನ್ನು ಮುಗಿಸ್ತಾ ಇದ್ದೇವೆ. ದೇವರ ಚಿತ್ತವಾದರೆ ನಾವು ಮುಂದಿನ ಸಂಗತಿಗಳು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತೇವೆ. 2ನೇ ಪೇತ್ರ 3ನೇ ಅಧ್ಯಾಯ ದಯಮಾಡಿ ಓದಿ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳ ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟು ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಸಾಕು ಬ್ರದರ್, ನಮಗೊಂದು ಕರ್ತವ್ಯ ಉಂಟು. ಏನೆಂಬುದಾಗಿ ಹೇಳುವಾಗ, ಆ ದಿನದಲ್ಲಿ, ಆ ದಿನವು, ಕರ್ತನ ದಿನವು ಕಳ್ಳನ ಬರುವಂತೆ ಬರುತ್ತದಷ್ಟೇ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವರು. ಉರಿದು ಲಯವಾಗಿ ಹೋಗ್ತಾರೆ. ಜಗತ್ತಿನಲ್ಲಿ, ಸೃಷ್ಟಿಯಲ್ಲಿ ನಡೆಯುವಂತಹ ಸಂಗತಿಗಳು ಪ್ರವಚನಾತ್ಮಕ ದೃಷ್ಟಿಯಿಂದ ಅಪೊಸ್ತಲನಾದ ಪೇತ್ರನ ಮಾತುಗಳನ್ನು ಹೇಳ್ತಾ, ಭೂಮಿಯು ಅದರಲ್ಲಿನ ಕೆಲಸ ಸುಟ್ಟು ಹೋಗ್ತವೆ. ಅಲ್ಲಿಗೆ ಒಂದು ಪ್ಯಾರಾಗ್ರಾಫ್ ಮುಗಿಸಿದ ನಂತರ
ನಾವು 11:12 ನೋಡ್ತೇವೆ, ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡಿಬೇಕೆಂಬುದಾಗಿ ನಮಗೆ ದೇವರು ನೀಡಿರುವ ಬೋಧನೆ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆ, ಕರ್ತನಲ್ಲಿ ಪ್ರಿಯರೇ, ನಡವಳಿಕೆಯಲ್ಲಿ ಪರಿಶುದ್ಧತೆ, ಜೀವನದಲ್ಲಿ ಪರಿಶುದ್ಧತೆ, ವ್ಯಕ್ತಿ ನಡುವೆ ಇರುವ ಸಂಬಂಧಗಳಲ್ಲಿ ಪರಿಶುದ್ಧತೆ, ಸಭೆಯೊಂದಿಗೆ ಪರಿಶುದ್ಧತೆ, ಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧತೆ, ನಿಜ ಜೀವನದಲ್ಲಿ ಪರಿಶುದ್ಧತೆ. ಈ ಪರಿಶುದ್ಧತೆ ನಡವಳಿಕೆಯು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಯಾಕಂದ್ರೆ ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಇವುಗಳಲ್ಲಿ ನೀತಿಯು ವಾಸವಾಗಿರುವುದು. ಅಲ್ಲಿಯವರೆಗೂ ಈ ಲೋಕದಲ್ಲಿ ನೀತಿಯು ವಾಸವಾಗಿಲ್ಲ. ದೇವರ ನೀತಿ ವಾಸವಾಗುವುದು ದೇವರ ರಾಜ್ಯದಲ್ಲಿ. ಆದರೆ ನಾವು ದೇವರ ನೀತಿಯನ್ನ ಅನುಸರಿಸುವಂತಹ ನಕ್ಷತ್ರ ಮಂಡಲಗಳಾಗಿ ನಾವಿರಬೇಕು. ಅನೇಕರನ್ನು ಸದ್ಧರ್ಮಿಗಳನ್ನಾಗಿ ನಡೆಸುವವರು, ಜ್ಯೋತಿರ್ಮಂಡಲಗಳಾಗಿ ಅವರು ಪ್ರಕಾಶಿಸುವರೆಂಬುದಾಗಿ ದಾನಿಯೇಲ ಗ್ರಂಥದಲ್ಲಿ ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಈ ಕಾರಣಗಳಿಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಯೋಹಾನನಿಗಾದ ಆ ದರ್ಶನದ ಪ್ರತಿಕ್ರಿಯೆ, ಆತನು ಹೇಗೆ ಸತ್ತವನಾಗಿ ಬಿದ್ದನೋ, ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತ ಹಸ್ತ ಆತನ ಮೇಲೆ ಹೇಗಿತ್ತೋ ಅದೇ ಹಸ್ತ ನಮ್ಮ ಮೇಲೆ ಇದೆ. ಆತನು ಹೇಗೆ ಭಯಪಟ್ಟನೋ ಹಾಗೆ ನಾವು ಭಯಪಡುವರಾಗಿರೋಣ. ಆದರೆ ಅನಾವಶ್ಯಕ ಭಯಗಳು ಇಲ್ಲದಿರೋರಾಗಿರೋಣ. ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ. ಯಾಕಂದ್ರೆ ನಮಗದು ಬಹಳ ಪ್ರಮುಖವಾದ ಸಂಗತಿ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭವನ್ನು ಕೊಟ್ಟಂತ ಸಭೆಯ ಹಿರಿಯರಿಗೆ ನಾನು ಕೃತಜ್ಞತೆಯಿಂದ ವಂದಿಸ್ತೇನೆ. ಮತ್ತು ವಾಕ್ಯಗಳನ್ನು ಕೇಳಿಸಿಕೊಂಡಿರುವ ಸಮಸ್ತ ಜೂಮ್ ಆ್ಯಪ್ನ ಸಹೋದರ ಸಹೋದರಿಯರಿಗೆ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತೇನೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ.